ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಕಳೆದ ಕ್ಲಾಸಲ್ಲಿ ನಾನು ನಿರ್ವಹಣಾ ಅರ್ಥಶಾಸ್ತ್ರ ಅಂದ್ರೇನು, ಅದರ ವ್ಯಾಪ್ತಿ ಅಂತಕ್ಕಂಥದ್ದು ಹೇಳಿದ್ದೆ. ಈ ದಿನ ಕ್ಲಾಸಲ್ಲಿ ನಾನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ಏನು ಪ್ರಾಮುಖ್ಯತೆ ಇದೆ, ಪ್ರತಿಯೊಬ್ಬ ಉದ್ಯಮ ಸಾಹಸಿ ಅಂತಕ್ಕಂಥವನು ತನ್ನ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕಾದ್ರೆ, ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ಉದ್ಯಮಿ ಸಾಹಸಿ ಅಥವಾ ಎಂಟರ್ಪ್ರನರ್ ಅಂತಕ್ಕಂಥವನು ಸಾಧ್ಯವಾದಷ್ಟು ಅವನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕು. ಹಾಗಾಗಿ ನಿರ್ವಹಣಾ ಅರ್ಥಶಾಸ್ತ್ರ ಅಧ್ಯಯನದಿಂದ ಏನು ಪ್ರಾಮುಖ್ಯತೆ, ನಮಗೇನು ಪ್ರಯೋಜನ ಸಿಗುತ್ತೆ, ಏನು ಲಾಭ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನಮಗೆ ಗೊತ್ತಿದೆ, ನಾನು ನಿನ್ನೆ ಹೇಳ್ತಾ ಇದ್ದೆ, 2 ಫ್ಯಾಕ್ಟ್ರನ್ನು ನಾವು ನೆನ್ಪಿಟ್ಕೊಳ್ಬೇಕು. ಪ್ರತಿಯೊಬ್ಬ ಉದ್ಯಮಿ ಸಾಹಸಿ ಅಥವಾ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶ ಅಂದರೆ 2: ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫಾರ್ವರ್ಡ್ ಪ್ಲಾನಿಂಗ್, ಅಂದರೆ ನಿರ್ಣಯಗಳನ್ನು ಕೈಗೊಳ್ಳುವಿಕೆ ಮತ್ತು ಯೋಜನೆಯನ್ನು ರೂಪಿಸುವಿಕೆ ಅಂತ. ಇವೆರಡರ ಆಧಾರದ ಮೇಲೆ ಅವನು ತನ್ನ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಏನು ನಿರ್ವಹಣಾ ಅರ್ಥಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಒಂದು ಕಾಂಪಿಟೇಷನ್ ಅಥವಾ ಆಧುನಿಕ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಬಂದಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೇ ಒಬ್ಬ ಉದ್ಯಮ ಆಗಿರ್ಬೋದು, ಅವನು ಉದ್ಯಮವನ್ನು ಪ್ರಾರಂಭಕ್ಕೆ ಮುಂಚಿತವಾಗಿ ಅವನು ನಿರ್ವಹಣೆ ಮಾಡ್ತಕ್ಕಂಥದ್ದು ಹೇಗೆ, ಹಾಗಾಗಿ ನಿರ್ವಹಣಾ ಅರ್ಥಶಾಸ್ತ್ರವನ್ನು ಓದಲೇಬೇಕಾಗುತ್ತೆ. ಉದಾಹರಣೆಗೆ ನಾವು ಹೇಳ್ತಾ ಬರ್ತೀವಿ, ಏನು ಅವನು ಪ್ರಾರಂಭದಿಂದ ಉತ್ಪಾದನಾಂಗಗಳನ್ನು ಕೊಂಡುಕೊಳ್ಳುವಿಕೆಯಲ್ಲಾಗಿರ್ಬೋದು, ಅಥವಾ ಅವನು ಸ್ಥಳವನ್ನು ಆಯ್ಕೆ ಮಾಡ್ಕೊತದ, ಅಂದರೆ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪನೆ ಮಾಡಬೇಕನ್ನೋ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ರಿಂದನೂ ಕೂಡ ತನ್ನ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅನ್ನೋ ಒಂದು ಅಲ್ಲಿವರೆಗೂ ಕೂಡ ಅವನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರ ಪ್ರಾಮುಖ್ಯತೆ ಏನಂದರೆ, ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಂದು, ನಾನು ಮೊದಲೇ ಹೇಳಿದೆ, ನಿರ್ಣಯವನ್ನು ಕೈಗೊಳ್ಳುವಿಕೆ ಅಂತಕ್ಕಂಥ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಕೊರತೆಯ ಸಂಪನ್ಮೂಲಗಳನ್ನು ನಾವು ಲಾಭದಾಯಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಿರ್ವಹಣಾ ಅರ್ಥಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಮತ್ತೊಬ್ಬ ಉದ್ಯಮಿ ಸಾಹಸಿ ಅಂತಕ್ಕಂಥವನು ಇನ್ನೊಂದು ಹೇಳ್ತೀವಿ ನಾವು, ಸಮಗ್ರಗೊಳಿಸುವ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅವನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿ ನಮ್ಮ ಉದ್ಯಮದ ಪರಿಸರ ಅಥವಾ ಬಿಸ್ನೆಸ್ ಫೀಲ್ಡ್ ಅಂತ ಏನು ಕರಿತೀವಿ, ಆ ಪರಿಸರದಲ್ಲಿ ಒಂದು ರೀತಿಯಲ್ಲಿ ಅವನು ಚಲನಾತ್ಮಕವಾಗಿರಬೇಕು. ಅಂದರೆ ಚಲನಾತ್ಮಕವಾದ ಒಂದು ಉದ್ಯಮ ಪರಿಸರದಲ್ಲಿ ಕ್ರಿಯಾಶೀಲತೆ ಆಗಿರಬೇಕು ಅಂತಕ್ಕಂಥದ್ದನ್ನು. ಅದೇ ರೀತಿ ಒಂದು ಉದ್ಯಮ ಮತ್ತು ಸಮಾಜದ ನಡುವೆ ಅವನು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಉದಾಹರಣೆಗೆ ನಾವೇನು ಹೇಳ್ತೀವಿ, ಸಮಾಜ ಮತ್ತು ಉದ್ಯಮ ಸಂಸ್ಥೆ ನಡುವೆ ಪರಸ್ಪರ ಕ್ರಿಯೆ ಅಂತಕ್ಕಂಥ ಇಂಟ್ರ್ಯಾಕ್ಷನ್ ಮಾಡಬೇಕಾಗುತ್ತೆ ಅವನು. ಏಕೆಂದರೆ ಸಮಾಜ ಮತ್ತು ಉದ್ಯಮ ಅಂತಕ್ಕಂಥದ್ದು ಬೇಕು ಅವನಿಗೆ. ನಂತರ ನಾವು ಇನ್ನೊಂದಾಗಿ ಹೇಳ್ತಾ ಹೋಗ್ತೀವಿ, ಇನ್ನೊಂದು ಪ್ರಾಮುಖ್ಯತೆ ಅಂತ ಅಂದರೆ ಅಂತರ ವಿಷಯಿಕ ಭಾವನೆಗಳು ಅಥವಾ ವಿಧಾನಗಳು ಅಂತಕ್ಕಂಥದ್ದನ್ನು. ಅವನು ಉದ್ಯಮಿ ಸಾಹಸಿ ಅಂದರೆ ಅವನು ಕೇವಲ ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಷ್ಟೇ ತಿಳ್ಕೊಳ್ಳೋದಲ್ಲ, ಹಲವಾರು ವಿಷಯಗಳನ್ನು ತಿಳ್ಕೊಂಡಿರಬೇಕು. ಯಾಕೆಂದರೆ ಅವನು ಆ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಇಡೀ ಉದ್ಯಮ ಸಂಸ್ಥೆ ಅಂತಕ್ಕಂಥದ್ದು ಅವನ ಮೇಲಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಅವನು ತಿಳ್ಕೊಂಡಿರಬೇಕಾಗುತ್ತೆ. ಅದು ಒಂದು ನಾವು ಮಹತ್ವ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದೇ ಈ ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಅವನಿಗೇನಾಗುತ್ತೆ, ಸಾಕಷ್ಟು ಏನು ಒಂದು ಮಾದರಿ ನಿರ್ಮಾಣಗಾರ ಅಥವಾ ಮಾದರಿ ಒಂದು ಉದ್ಯಮ ಸಾಹಸಿಯನ್ನಾಗಿ ಮಾಡುತ್ತೆ ಯಾವುದು ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಅದೇ ರೀತಿ ಕಾರ್ಪೊರೇಟ್ ಸ್ಟ್ರಾಟರ್ಜಿ ಅಂತ ಏನು ಕರಿತೀವಿ, ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ನಮಗೆ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನೋದು ಸಹಾಯ ಮಾಡ್ತಾ ಹೋಗುತ್ತೆ. ಇಲ್ಲಿ ಮೊದಲನೇದಾಗಿ ನೋಡೋಣ ನಾವು ನಿರ್ಣಯವನ್ನು ಕೈಗೊಳ್ಳುವಿಕೆ ಅಂತಕ್ಕಂಥ. ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ತರ್ಕಬದ್ಧವಾದ ಒಂದು ತತ್ವಗಳ ಆಧಾರದ ಮೇಲೆ ಅದು ಏನು ಮಾಡುತ್ತೆ, ಉದ್ಯಮ ನಿರ್ವಹಣೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕೆಲವೊಂದು ನಾವು ನಿರ್ವಹಣೆಯಲ್ಲಿ ನಾವು ಉದ್ಯಮಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ ಉದ್ಯಮಗಳನ್ನು ನಿರ್ವಹಣೆಯಲ್ಲಿ ನಾವು ಉದ್ಯಮಿ ಸಾಹಸಿ ಅಂತಕ್ಕಂಥವನು ಕೆಲವೊಂದು ಆರ್ಥಿಕ ಸಿದ್ಧಾಂತಗಳನ್ನು ಅಥವಾ ಆರ್ಥಿಕ ವಿಚಾರಗಳನ್ನು ಅಥವಾ ಆರ್ಥಿಕ ತತ್ವಗಳನ್ನು ಅಳವಡಿಸಿಕೊಂಡು ಅವನು ಅನೇಕ ರೀತಿಯ ಉದ್ಯಮದಲ್ಲಿ ಬರುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ಅಥವಾ ಅಲ್ಲಿ ಮಾಡುವಂಥ ಪ್ರತಿಯೊಬ್ಬ ವ್ಯವಸ್ಥಾಪಕ ಅಂತಕ್ಕಂಥವನು ಅವನು ಭೂಮಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಅಥವಾ ಮಿತವಾದ ಸಂಪನ್ಮೂಲಗಳಿಂದ ಗರಿಷ್ಠ ಉತ್ಪಾದನೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಿರ್ವಹಣಾ ಅರ್ಥಶಾಸ್ತ್ರ ಸರಿಯಾದ ಒಂದು ಜ್ಞಾನವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ನಿರ್ವಹಣಾ ಅರ್ಥಶಾಸ್ತ್ರ ಅಧ್ಯಯನ ಅಂತಕ್ಕಂಥದ್ದು ಅವನಿಗೆ
ಅನಿವಾರ್ಯವಾಗಿದೆ ಅಂತಕ್ಕಂಥ. ಅಂದರೆ ಉದಾಹರಣೆಗೆ ನಾನು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದಾಗ ನಾನು ಯಾವ ವಸ್ತುಗಳನ್ನು ಮಾರುಕಟ್ಟೆಗೆ ಡಿಮಾಂಡ್ ಇದೆ ಅಥವಾ ಯಾವ ಸರಕುಗಳನ್ನು ನಾನು ಉತ್ಪಾದನೆ ಮಾಡಬೇಕು, ಯಾವ ಉತ್ಪಾದನಾಂಗಗಳನ್ನು ಬಳಸಬೇಕು, ಉತ್ಪಾದನಾ ತಂತ್ರಜ್ಞಾನ ಯಾವ ರೀತಿ ಇರಬೇಕು, ಅದೇ ರೀತಿ ಎಷ್ಟು ಪ್ರಮಾಣದಲ್ಲಿ ನಾವು ಸರಕುಗಳನ್ನು ಉತ್ಪಾದನೆ ಮಾಡಬೇಕು, ಅವುಗಳನ್ನು ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು, ಯಂತ್ರೋಪಕರಣಗಳನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು, ಬಂಡವಾಳ ಇರ್ತಕ್ಕಂಥ ಬಂಡವಾಳನ ಹೇಗೆ ಹಂಚಿಕೆ ಮಾಡಬೇಕು, ಹೀಗೆ ಹಲವಾರು ರೀತಿಯಲ್ಲಿ ಬರುವಂಥ ಉದ್ಯಮ ಸಂಸ್ಥೆಯಲ್ಲಿ ಹಲವಾರು ಬರುವಂಥ ಅಂಶಗಳನ್ನು ಅವನು ಸರಿಯಾದ ರೀತಿಯಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಅವನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ಓದಲೇಬೇಕು ಅಂತ. ಹಾಗೆಯೇ ಎರಡನೇದಾಗಿ ನಾವು ಬರ್ತಾ ಹೋಗ್ತೀವಿ. ನಾವು ಮೊದಲೇ ಹೇಳಿದ್ದೆ ಎಕನಾಮಿಕ್ಸ್ ಅನ್ನೋದು ಏನು ಹೇಳಿದೆ, ಮಿತವಾದ ಸಂಪನ್ಮೂಲಗಳಿಂದ ಅಪರಿಮಿತ ಬಯಕೆಗಳನ್ನು ಈಡೇರಿಸೋದು ಹೇಗೆ ಅಂತ ಹೇಳ್ತಿರುತ್ತೆ. ಅದರ ನಿರ್ವಹಣಾ ಅರ್ಥಶಾಸ್ತ್ರ ಏನು ಹೇಳುತ್ತೆ, ಕೊರತೆಯ ಸಂಪನ್ಮೂಲಗಳನ್ನು ಲಾಭದಾಯಕವಾಗಿ ಬಳಕೆ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಎರಡನೇದಾಗಿ ಏನು ಅರ್ಥಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಲಭ್ಯವಿರುವ ಸಂಪನ್ಮೂಲಗಳನ್ನು ಹೆಚ್ಚು ಲಾಭದಾಯಕವಾಗಿ ಬಳಸಿಕೊಳ್ಳೋದು ಹೇಗೆ ಅನ್ನೋದನ್ನು ನಮಗೆ ನಿರ್ವಹಣಾ ಅರ್ಥಶಾಸ್ತ್ರ ನಮಗೆ ಇಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಒಂದು ಉದ್ಯಮ ಲಾಭದಾಯಕವಾಗಿರಬೇಕಾದ್ರೆ ಪ್ರತಿಯೊಂದು ವೆಚ್ಚ ಮತ್ತು ಪ್ರಯೋಜನಗಳನ್ನು ತೂಗಿ ನೋಡಬೇಕಾಗುತ್ತೆ. ಹಾಗಾಗಿ ಗ್ರಾಹಕರಲ್ಲಿ ಹೊಸ ವಸ್ತುವಿನ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಹೊಸ ರೀತಿಯ ಸರಕುಗಳನ್ನು, ತಂತ್ರಗಳನ್ನು, ಮಾರುಕಟ್ಟೆಗಳನ್ನು ಜನರಿಗೆ ಪರಿಚಯಿಸುವ ಮೂಲಕ ಅದನ್ನು ನಾವು ಏನು ಮಾಡ್ತೀವಿ, ಆ ಹೊಸ ರೀತಿಯ ಪರಿಚಯಿಸುವುದರ ಮೂಲಕ ಅಲ್ಲಿರ್ತಕ್ಕಂಥ ಕೊರತೆ ಸಂಪನ್ಮೂಲಗಳನ್ನು ಆದರ್ಶವಾಗಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಉದ್ಯಮದಲ್ಲಿ ಯಶಸ್ವಿ ಕಾಣಲಿಕ್ಕೆ ನಿರ್ವಹಣಾ ಅರ್ಥಶಾಸ್ತ್ರ ಏನು ಮಾಡುತ್ತೆ, ನಮಗೆ ಸಹಾಯಕಾರಿಯಾಗಿದೆ ಅಂತಕ್ಕಂಥದ್ದನ್ನು ಎರಡನೇ ಪ್ರಾಮುಖ್ಯತೆಯನ್ನು ನಾವು ಹೇಳ್ತಾ ಹೋಗ್ತೀವಿ. ಮತ್ತೊಂದು ಮೂರನೇದಾಗಿ ಸಮಗ್ರಗೊಳಿಸುವ ಪ್ರತಿನಿಧಿ ಅಂತ. ಸಮಗ್ರಗೊಳಿಸ್ತಕ್ಕಂಥದ್ದಂದರೆ ನಾವು ಸಂಯೋಜನೆ ಮಾಡ್ತಕ್ಕಂಥದ್ದು. ಉದ್ಯಮ ಸಂಸ್ಥೆ ಅನ್ನೋದು ಕೇವಲ ಒಂದೇ ಅಂಶದಿಂದ ಒಳಗೊಂಡಿರೋದಲ್ಲ, ಹಲವಾರು ವಿಭಾಗಗಳಿರುತ್ತೆ. ಅದರಲ್ಲಿ ಉತ್ಪಾದನಾ ವಿಭಾಗ ಇರ್ಬೋದು, ಹಣಕಾಸು ವಿಭಾಗ ಇರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಸಿಬ್ಬಂದಿ ವಿಭಾಗ ಆಗಿರ್ಬೋದು. ಆ ಎಲ್ಲ ವಿಭಾಗಗಳ ನಡುವೆ ನಾವು ಕೊಲ್ಯಾಬ್ರೇಷನ್ ಅಂತ ಕರಿತೀವಿ, ಸಂಯೋಜನೆ ಮಾಡಬೇಕು. ಸಮನ್ವಯತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಿರ್ವಹಣಾ ಅರ್ಥಶಾಸ್ತ್ರ ಉದ್ಯಮಿ ಸಾಹಸಿಗೆ ಹೇಳ್ಕೊಡ್ತಾ ಹೋಗುತ್ತೆ. ಹಾಗಾಗಿ ನಿರ್ವಹಣಾ ಅರ್ಥಶಾಸ್ತ್ರ ಜ್ಞಾನದಿಂದ ಪ್ರತಿಯೊಂದು ವಿಭಾಗದವನ್ನು ನಿರ್ಣಯಗಳನ್ನು ಒಟ್ಟುಗೂಡಿಸಿ ಸಮಗ್ರವಾಗಿ ಉದ್ಯಮವನ್ನು ಲಾಭದಾಯಕವಾಗಿರುವಂತೆ ನೋಡ್ಕೊಳ್ತಕ್ಕಂಥ ಸಾಧ್ಯ ಯಾರಿಂದ ಆಗುತ್ತೆ, ಉದ್ಯಮಿ ಸಾಹಸಿ. ಯಾವಾಗ ಅಂದರೆ ಅವನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್, ಉದ್ಯಮ ಪರಿಸರದಲ್ಲಿ ಯಾವತ್ತೂ ನಾವು ಕ್ರಿಯಾಶೀಲವಾಗಿರಬೇಕು ಉದ್ಯಮಿ ಸಾಹಸಿ. ಆ ಉದ್ಯಮಿ ಸಾಹಸಿ ಕ್ರಿಯಾಶೀಲವಾಗಿದ್ದರೆ ಮಾತ್ರ ಅವನು ಒಡೆದಟ್ಟ ಸ್ಪರ್ಧಾತ್ಮಕ ಮಾರುಕಟ್ಟೆಗಳಿಂದ ಅವನು ಧೈರ್ಯವಾಗಿ ಎದುರಿಸ್ತಾ ಹೋಗ್ತಾನೆ, ಅಂದರೆ ಕಾಂಪಿಟೇಷನ್ಗಳನ್ನು ಎದುರಿಸ್ತಾ ಹೋಗುತ್ತಾನೆ. ಹಾಗಾಗಿ ಉದ್ಯಮ ಪರಿಸರದಲ್ಲಿ ಯಾವತ್ತೂ ಅವನು ಚಲನಾತ್ಮಕವಾಗಿರಬೇಕು, ಕ್ರಿಯಾಶೀಲವಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಅದನ್ನು ಯಾರು ಕಲಿಸ್ತಾರೆ ಅಂದರೆ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನೋದು ಕಲಿಸ್ತಾ ಹೋಗುತ್ತೆ. ಅಂದರೆ ಆ ಉದ್ಯಮ ಪರಿಸರ ಅಂದರೆ ಉದ್ಯಮದ ಒಡೆದಟ್ ಫೀಲ್ಡ್ ಅಂತ ನಾವು ಹೆಂಗೆ ಕರಿತೀವಿ, ಆಗ ಉದ್ಯಮದ ಕ್ಷೇತ್ರದಲ್ಲಿ ಅನೇಕ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ವಾಸ್ತವ ಪ್ರಪಂಚದ ಅರಿವಿರಬೇಕು. ನಾವು ಉದ್ಯಮ ಪರಿಸರದಲ್ಲಿ ಏನೇನಾಗ್ತಾ ಇದೆ, ಯಾವ ರೀತಿಯ ವಸ್ತುಗಳು ಬರ್ತಾ ಇದೆ, ಏನೇನು ತಂತ್ರಜ್ಞಾನ ಬರ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಶೀಘ್ರವಾಗಿ ಬದಲಾಗ್ತಾ ಇರುವ ಸನ್ನಿವೇಶಕ್ಕೆ, ತಂತ್ರಜ್ಞಾನಕ್ಕೆ ಬದಲಾಗ್ತೀವೋ ಆಗ ನಮ್ಮ ಉದ್ಯಮ ಅಂತಕ್ಕಂಥದ್ದು ತುಂಬ ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಮತ್ತು ಯಶಸ್ವಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಆ ಬದಲಾವಣೆಗೆ ಅನುಗುಣವಾಗಿ ಉದ್ಯಮದ ಸ್ವರೂಪದಲ್ಲಿ ಬದಲಾವಣೆ ಮಾಡ್ಕೋಬೇಕು, ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಮಾತ್ರ ನಾವು ಉದ್ಯಮ ಯಶಸ್ಸನ್ನು ಲಭಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಉದ್ಯಮ ಪರಿಸರದಲ್ಲಿ ನಿರಂತರವಾದ ಬದಲಾವಣೆಗಳನ್ನು ನಾವು ತರಬೇಕಾಗುತ್ತೆ. ನಾನು ಸುಮ್ಮನೆ ಎಲ್ಲರೂ ಓಡ್ತಾ ಇದ್ದಾರೆ, ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂದರೆ ನನ್ನ ಯಾರೂ ನೋಡೋದಿಲ್ಲ. ನಾನು ಕೂಡ ಓಡಬೇಕಂದ್ರೆ ನನ್ನ ಉದ್ಯಮನೂ ಕೂಡ ಬದಲಾದ ತಂತ್ರಜ್ಞಾನ ತಕ್ಕಂತೆ ಬದಲಾಗಿ ಹೊಸ ರೀತಿಯ ವಸ್ತುಗಳನ್ನು ನಾವು ಪರಿಚಯಿಸಬೇಕಾಗುತ್ತೆ. ಆಗ ಮಾತ್ರ ಅವನು ಯಾವತ್ತೂ ಕೂಡ ಅವನು ಆ್ಯಕ್ಟಿವ್ ಆಗಿರಬೇಕು. ಅದನ್ನು ಕಲಿಸ್ತಕ್ಕಂಥ ಯಾರು ನಿರ್ವಹಣಾ ಅರ್ಥಶಾಸ್ತ್ರ ಕಲಿಸ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಮತ್ತೊಂದು ನಾವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಒಬ್ಬ ಉದ್ಯಮಿ ಅಂತಕ್ಕಂಥ ಯಶಸ್ವಿ ಆಗಬೇಕಾದ್ರೆ ಅವನು ತನ್ನ ಉದ್ಯಮ ಸಂಸ್ಥೆ ಮತ್ತು ಸಮಾಜದ ನಡುವೆ ಪರಸ್ಪರ ಒಂದು ಕ್ರಿಯೆಯಿಂದ ಕೂಡಿರಬೇಕು. ಅಂದರೆ ಪರಸ್ಪರ ಸೇತುವೆಯಾಗಿ ಮಾರ್ಪಡಬೇಕು ಅವನು ಉದ್ಯಮ ಮತ್ತು ಸಮಾಜದ ನಡುವೆ. ಯಾಕೆ ಅಂದರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ಉದ್ಯಮ ಮತ್ತು ಸಮಾಜದ ನಡುವೆ ಒಂದು ಪರಸ್ಪರ ಕ್ರಿಯೆಗೆ ಪ್ರೋತ್ಸಾಹಿಸುತ್ತೆ. ಯಾಕೆಂದರೆ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮದಲ್ಲಿ ನಾವು ಒಬ್ಬ ಉದ್ಯಮಿ ಅಂತ ಪ್ರತಿನಿಧಿ ಅಂತಲೇ ಕೆಲಸ ಮಾಡಲೇಬೇಕಾಗತ್ತೆ. ಹಾಗಾಗಿ ಅವು ಪ್ರತಿನಿಧಿಯಾಗಿ ಮಾಡಬೇಕಾದ್ರೆ ಅವನು ಸಮಾಜವನ್ನು ಅಭಿವೃದ್ಧಿಯ ಜೊತೆಗೆ ತನ್ನ ಉದ್ಯಮವನ್ನು ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ
ಉದ್ಯಮ ಸಾಹಸಿ ಅಂತಕ್ಕಂಥವನು ತನ್ನ ಷೇರುದಾರರ ಜೊತೆ ಅವರ ಒಂದು ಬೇಡ ಈಡೇರಿಸುವ ಜೊತೆಗೆ ಸಮಾಜದ ಕೆಲವು ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಬೇಕಾಗುತ್ತೆ. ಆ ನಿರ್ವಹಿಸುವ ಜವಾಬ್ದಾರಿಗಳು ಯಾವುವು, ಅದು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ನಿರ್ವಹಣಾ ಅರ್ಥಶಾಸ್ತ್ರ ಏನು ಮಾಡುತ್ತೆ, ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಂಡು ಅದನ್ನು ಸಮಾಜಕ್ಕೆ ನೆರವಾಗಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ನೋಡಿ, ನಾವು ಕೆಲವೊಂದು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ನಾವು ಕೇಳಿದ್ದೀವಿ. ಆ ಉದ್ಯಮದ ರೂವಾರಿಗಳು ಏನು ಮಾಡ್ತಾ ಇದ್ದಾರೆ, ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ, ರಾಷ್ಟ್ರದ ಯೋಗಕ್ಷೇಮಕ್ಕೂ ಸಹಾಯ ಮಾಡ್ತಾರೆ, ತಮ್ಮ ಉದ್ಯಮಗಳನ್ನು ಯಶಸ್ವಿಗೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೊಂದು ನಮಗೆ ಅತ್ಯಂತ ಪ್ರಮುಖವಾದ ಉದಾಹರಣೆ. ನೆಕ್ಸ್ಟ್, ಪ್ರತಿಯೊಬ್ಬ ಉದ್ಯಮಿ ಅಂತಕ್ಕಂಥವನ್ನ ನಾನು ಮೊದಲೇ ಹೇಳಿದೆ, ಅವನು ತನ್ನ ಉದ್ಯಮ ಯಶಸ್ವಿ ಆಗಬೇಕಾದ್ರೆ ನಾನು ಒಂದೇ ವಿಷಯವನ್ನು ಅರಿತುಕೊಳ್ಳಿಲ್ಲ, ಎಲ್ಲ ವಿಷಯಗಳನ್ನು ಅವನು ಗೊತ್ತಿರಬೇಕು ಅವನಿಗೆ. ಅದನ್ನು ನಾವು ಮೊದಲೇ ಏನು ಹೇಳ್ತೀವಿ, ಅಂತರ್ವಿಷಯಿಕ ಭಾವನೆಗಳು ಅಥವಾ ವಿಧಾನಗಳು ಅಂತ. ಅಂದರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಈ ಒಡಿದಟ್ ಮನಃಶಾಸ್ತ್ರ, ಸಮಾಜಶಾಸ್ತ್ರ, ಇತರೆ ವಿಷಯಗಳಿಂದ ಪ್ರಯೋಜನಕಾರಿಯಾದ ಭಾವನೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಉದ್ಯಮದ ನಿರ್ವಹಣೆಯಲ್ಲಿ ಆಗಿರ್ಬೋದು, ಕೈಗೊಳ್ಳುವಿಕೆ ಆಗಿರ್ಬೋದು, ಹಲವು ರೀತಿಯ ಜಟಿಲ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳಿಗೆ ನಿವಾರಣೆಯನ್ನು ಮಾಡಬೇಕು ಅಂದರೆ ಕೇವಲ ನಾನು ನಿರ್ವಹಣಾ ಅರ್ಥಶಾಸ್ತ್ರ ಅಲ್ಲ, ಮತ್ತು ಬೇರೆ ಇತರೆ ಶಾಸ್ತ್ರಗಳ ಬಗ್ಗೆ ಸ್ವಲ್ಪ ಅರಿವು ಇರ್ತಕ್ಕಂಥದ್ದನ್ನು ಅದು ಕಲಿಸ್ಕೊಡ್ತಾ ಹೋಗುತ್ತೆ. ಇದಿಷ್ಟು ನಮಗೆ ಒಂದು ಪ್ರಾಮುಖ್ಯತೆ. ನೆಕ್ಸ್ಟ್, ಮತ್ತೊಂದು ನಾವೆಲ್ಲ ಹೇಳ್ತಾ ಬರ್ತೀವಿ, ಏನು ಉದ್ಯಮಿ ಸಾಹಸಿಯನ್ನು ಒಬ್ಬ ಮಾದರಿ ಉದ್ಯಮಿ ಸಾಹಸಿಯನ್ನಾಗಿ ಮಾಡುವಿಕೆಯ ಕೆಲಸವನ್ನು ಯಾರು ಮಾಡ್ತಾರೆ, ನಿರ್ವಹಣಾ ಅರ್ಥಶಾಸ್ತ್ರ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಉದ್ಯಮಿಯನ್ನು ಒಬ್ಬ ಉತ್ತಮ, ಯಶಸ್ವಿ, ಸಮರ್ಥ ಮಾದರಿ ಉದ್ಯಮಿ ಸಾಹಸಿಯನ್ನಾಗಿ ರೂಪಿಸ್ತಾ ಹೋಗುತ್ತೆ. ಯಾಕೆ ಅಂದರೆ ನಿರ್ವಹಣಾ ಅರ್ಥಶಾಸ್ತ್ರದಿಂದ ಅಷ್ಟೊಂದು ಅವನು ಜ್ಞಾನವನ್ನು ಕಲಿತಾನೆ. ಅವನು ಅನೇಕ ರೀತಿಯ ಒಡಿದಟ್ ಕೆಟ್ಟ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಅತ್ಯಂತ ಸೂಕ್ತವಾದ ವಿಷಯಗಳನ್ನು, ಭಾವನೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಯಾವುದರಿಂದ? ನಿರ್ವಹಣಾ ಅರ್ಥಶಾಸ್ತ್ರದಿಂದ. ಹಾಗಾಗಿ ಈ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನೋದು ಒಂದು ಉದ್ಯಮಿಯನ್ನು ಏನು ಮಾಡುತ್ತೆ, ಯಶಸ್ವಿಯನ್ನಾಗಿ, ಮಾದರಿ ನಿರ್ವಹಣಾಕಾರನಾಗಿ ಮಾಡ್ತಾ ಹೋಗುತ್ತೆ. ನಂತರ ಕೊನೆಯದಾಗಿ ನಾವು ಹೇಳ್ತಾ ಬರ್ತೀವಿ, ಸಂಸ್ಥೆ ಕಾರ್ಪೊರೇಟ್ ಸ್ಟ್ರಾಟರ್ಜಿ ಅಂತಕ್ಕಂಥ ಮಾದರಿ ಒಡಿದಟ್ಟು ಸಂಸ್ಥೆಯ ಸಂಬಂಧಿಯಾದ ಕಾರ್ಯತಂತ್ರ ಅಂತಕ್ಕಂಥ. ಅಂದರೆ ಯಾವುದೇ ಒಂದು ಉದ್ಯಮ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಹಿನ್ನೆಲೆ, ನಿರ್ದಿಷ್ಟ ಗುರಿ ಧ್ಯೇಯವನ್ನು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅದು ಸರಿಯಾದ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅದು ಕೆಲವೊಂದು ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಿದಾಗ ಮಾತ್ರ ಅವನು ಕಾರ್ಪೊರೇಟಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವ ವ್ಯವಹಾರವನ್ನು ಅಥವಾ ಯಾವ ಉದ್ಯಮವನ್ನು ನಾನು ಸಂಸ್ಥೆಯನ್ನು ಅಳವಡಿಸ್ಕೊಳ್ಬೇಕು, ಅದನ್ನು ಯಾವ ಮಟ್ಟದವರೆಗೆ ನಾನು ಬಂಡವಾಳವನ್ನು ಹೂಡಿಕೆ ಮಾಡಬೇಕು, ಯಾವ ಮಟ್ಟದವರೆಗೆ ಹಣಕಾಸು ಮಾರುಕಟ್ಟೆ ಉತ್ಪಾದನಾ ತಂತ್ರಗಳು ಯಾವ್ಯಾವುದನ್ನು ಅವನು ಸರಿಯಾದ ರೀತಿಯಲ್ಲಿ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಆಗುವಂಥ ಅನುಗುಣವಾಗಿ ಅವನು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಆಗುವಂಥ ಸಮಸ್ಯೆಗಳಿಗೆ ಸರಿಯಾದ ನಿವಾರಣಾ ಕಾರ್ಯಕ್ರಮಗಳನ್ನು ಅಥವಾ ಕಾರ್ಯತಂತ್ರಗಳನ್ನು ರೂಪಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದಿಷ್ಟು ನಮಗೆ ನಾವು ನಿರ್ವಹಣಾ ಅರ್ಥಶಾಸ್ತ್ರ ಅಧ್ಯಯನದಿಂದ ನಮಗೆ ಆಗುವಂಥ ನಮಗೆ ಪ್ರಾಮುಖ್ಯತೆ ಏನು ಅಂತಕ್ಕಂಥ ನಾವು ನೋಡ್ತಾ ಬಂದಿದ್ದೀವಿ. ಸೊ ವಿ ಕಮ್ ಟು ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ discuss about the scope of managerial economics, but today I am talking about the importance of the studies of the managerial economics. Already I told you I will tell you what is the least out. Here the managerial economics, it is very helpful to the decision making and profitable use of the scarce resources, integrated as a integrated agent, and also act as a dynamism in business environment, and also entrepreneur as a interaction between firm and society, interdisciplinary ideas, making a model builder, and corporate strategy. Here we can say that the first one, the managerial economics, is the provide some attitudes, some methods to the correct and proper decision making for the successful of the every entrepreneur or the firm. So that is the one of the, when we studied the managerial economics, the everyone entrepreneur has to the very good successful in the firm, they have to the taken correctly the decision making regarding about the firm or the business. Here in this sense, he has to the choice what to produce
and how to produce. It means which technology we adopted the production of the goods and services, and how much to produce, what quantity we have to the production of the goods and services depending upon the demand for the in the market, and how much the price, what is that, how much the price fixed for the production of goods and services, and the choice of the location of industries, and how to distribute the capital investment, and when you have to the capital investment. So these are like this, the properly taken the decision about the regarding about the business firm, that is the studied by the managerial economics. The second one is the profitable use of the scarce resources. The every entrepreneur, the managerial economics, it is teaches how to use the scarce resources for the profitable way. In every business firm, they have to the, how can we the scarce resources to use alternatively. So that is the one of the important, because of the on the basis of the what is that, the attraction of consumers, the attraction of market, they have to the, and also the some what is the solution for the some problems of the economy or the business firm. That's why they have to take on what is that, the one of the what is that, the problems, it is the more, but they can use very alternatively, very proper way. That is also what is that, the given by the managerial economics. And also the managerial economics, it is the every entrepreneur act as a integrating agent, because of the every business firm has a so many departments, that is the finance departments, HRM departments, and also the marketing departments, and also what is that, the production department, administration department. They have to the managerial economics teaches the how to organize, how to collaboration with the what is that various department of the in the business firm. Then only they have to the what is that business, what is that success. So that's why he has to the what is that work as a proper way, the collaboration with the various department as a profitable way. That is the one of the importance of the what is that, the managerial economics is he act as a integrating agent. The another one, the managerial economics, it is the learns to the entrepreneur always to be, should be active in the business environment. For example, today very competition world, every day, every minutes of the so many new type of the technology it is come to the market. So that is the regarding about the what is that, the new one, new technologies, new ideas, new markets, new options, new features of the so many products. That's why I am also the entrepreneur also, what is that, they have to the adjustment of the new type of the ideas, new type of the market. He has to what is that, the success of the business firm depending upon the motivation of the customers, the innovation of the customers, innovation of the ideas, new ideas. So that will be happen with ST. Always should be active, not the sleeping. So all should be active. What is that, the success of the business firm, that is only by what is that, managerial economics. And also the depending upon the business firm, it is also depending upon the society. So that's why the every entrepreneur, it is the what is that, interaction between the firm and society. Because of the managerial economics, it is the motivates, the promote, what is that, the interaction, or the we can say that each and other what is that, the society and firm. Because of the some entrepreneurs, it has to the not only the success of the business firm, and also they have to development of the society. That is all the good way for the welfare of the economy. So that's why he has to always do the interaction between the firm and society, and also the shareholders of the company, to what is the development of the or the service of the society. For example, already we know that in our Karnataka, what is that, so many companies are there, the Ajim Premji Foundation and Infosys Foundation, they are giving the so many years what is that, the so many what is the social service activities. So like that, they have to the not only the development of their firm, and also the what is that, the development of the society. This is also the managerial economics promotes
not only development of the firm and development of the society. The last one, what is the next one? Here, the another one of the importance it is the interdisciplinary ideas. Every entrepreneur, they have to the knowledge about the not only managerial economics and also sociology, psychology, law, what is that, physics, chemistry, science. It like this, it is the, because of the, they are all, what is that, the all the subjects, it is the very helpful to the, sometimes complicated the problem, to solution the complicated problems. The entrepreneur know about the all the, what is that, knowledge about the subjects, because of the, they have to the face uncertainty and risk. This is also the, what is that, the managerial economics teaches the not only managerial economics, he has to know about the knowledge about all subjects. Here the another one very important, the managerial economics, it is the making a model builder. The managerial economics teaches the, what is that, wow, a entrepreneur should be, what is that, a model builder. Because of the knowledge about the managerial economics, every entrepreneur, they have to the taken the correct and proper subject and correct proper decision regarding about the business firm. That is the one of the very good, what is that, the managerial economics importance, it is, what is that, making a model entrepreneur. The last one, they have to adapt the more and more corporate strategy for the regarding about the, what is that, the successful of the business firm or successful of the society, because of the today the, what is that, changing world, changing nature. So like this, they have to the adjust with, what is that, cooperate with the, what is that, the new type of the motivations, new type of the innovations, new type of ideas, market. So like this, they have to the more and more, what is that, which type of the production we have to produce, which type of the, what is that, which level we have to the, what is that, investment of the capital, and also what are the techniques to use for the finance, for the market and production technology. These like this are we more always you have to the adoption of, what is that, corporate strategy for the successful of the business fund. So like this, these are the when, what is that, important studies of managerial economics. It means every entrepreneur should be know about the concept, what is that, the knowledge about the managerial economics for the successful of the businessman. The like ಇಷ್ಟು ನಮಗೆ ಇವತ್ತು ಎಷ್ಟು ಕ್ಲಾಸನ್ನು ನಾವು ನೋಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದೆ ನೋಡೋಣ. ಥ್ಯಾಂಕ್ ಯು.